ಮಾದಿಗ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಮಿತಿ ವತಿಯಿಂದ ಸಂಪೂರ್ಣ ಒಳ ಮೀಸಲಾತಿಗಾಗಿ ಜಾರಿಗೆಗೆ ಆಗ್ರಹಿಸಿ ರೋಸ್ಟರ್ ಬಿಂದು ಮಾರ್ಪಡಿಸಲು ಬಡ್ತಿ ಮುಂಬಡ್ತಿ ಎಸ್ಇಎಸ್ಪಿ ಟಿಎಸ್ಪಿ ಹಾಗೂ ಮೀಸಲಾತಿ ಇರುವ ಕಡೆಯಲ್ಲೆಲ್ಲ ಒಳ ಮೀಸಲಾತಿ ಅಳವಡಿಸಲು ಒತ್ತಾಯಿಸಿ ಇಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಶಂಕರಪ್ಪರವರು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯ ಗೌರವಾಧ್ಯಕ್ಷರಾದ ಕೇಶವ ಮೂರ್ತಿರವರು, ಕರ್ನಾಟಕ ಬಹುಜನ ಚಳುವಳಿ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪರವರು, ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಮಾದರ್ರವರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜುರವರು, ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಲಿಂಗರಾಜುರವರು ಹಾಗೂ ಇನ್ನು ಅನೇಕ ಸಂಘಟನಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಇಲ್ಲಿ ಸುಮಾರು 28 ಸಂಘಟನೆಗಳ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಯಾಕಂದ್ರೆ ಈ ಕಾರ್ಯಕ್ರಮ ಒಂದು ಆರಂಭದ ಕಾರ್ಯಕ್ರಮ ಅಂತ, ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಅಂದಮೇಲೆ ಅದು ಆಗ್ಯದ ಇಲ್ವಾ ಅನ್ನೋದಕ್ಕೆ ಮುಖಂಡರುಗಳು ಮಾತ್ರ ಈ ಒಂದು ಧರಣಿ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತ ನಾವು ಹೇಳಿದ್ರಿಂದ ಎಲ್ಲ ಜಿಲ್ಲೆಗಳಿಂದ ಒಂದು ಜಿಲ್ಲೆನಲ್ಲಿ 2-3 ಜನ, ತಾಲೂಕಿಂದ ಒಬ್ಬೊಬ್ಬರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಇದು ಪ್ರತಿನಿಧಿಗಳ ಒಂದು ಧರಣಿ ಸಮಾವೇಶ. ಈ ಧರಣಿ ಸಮಾವೇಶದಲ್ಲಿ ನಾವೀಗ ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಬಾಬು ಜಗಜೀವನ್ ಅವರನ್ನ, ಜಗಜ್ಯೋತಿ ಬಸವಣ್ಣವರನ್ನ, ಅವರ ಅನೇಕ ಸಮಕಾಲೀನ ಹೋರಾಟಗಾರರನ್ನ ನಾವು ನೆನೆಬೇಕಾಗ್ತದೆ. ನೆನೆಯೋದ್ರ ಮೂಲಕ ಇತಿಹಾಸ ಹರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ರು ಏನ್ ಹೇಳಿದ್ದಾರೆ, ಆ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ತುಂಬಾ ತುಗುಡದಿಂದ, ತುಂಬಾ ಜಿಜ್ಞಾಸೆಯಿಂದ, ಹತಾಶೆಯಿಂದ ನಾನು ಏನೇನೋ ಮಾತಾಡಕ್ ಹೋಗಲ್ಲ. ಹೀಗಾಗಿ ಈ ರಾಜ್ಯದಲ್ಲಿ ಮುಖ್ಯವಾಗಿ ಅಸ್ಪೃಶ್ಯರಲ್ಲಿ ಅತ್ಯಂತ ಮುಖ್ಯವಾದ ಜಾತಿಗಳು ಒಲಮಾದಿಗರು. ಅಸ್ಪೃಶ್ಯತೆ ಅನುಭವದಲ್ಲಿ ಸಮಾನ ದುಃಖಿಗಳು, ಸಮಾನ ಬಾಧಿತರು. ಒಳ ಮೀಸಲಾತಿ ಬಂದದ್ದೇ ದಾಸ್ಯ, ಬಡತನ, ಅನಕ್ಷರತೆ, ಅಸ್ಪೃಶ್ಯತೆಯ ನಿರ್ಮೂಲನೆಗೋಸ್ಕರ ಈ ಮೀಸಲಾತಿಯನ್ನ ಪ್ರಾರಂಭ ಮಾಡಿತ್ತು. ಮೀಸಲಾತಿ ಪ್ರಾರಂಭ ಮಾಡಿದಾಗ ಬರೀ 6 ಜಾತಿಗಳಿದ್ವು, ಈಗ 101 ಜಾತಿಗಳಾಗಿವೆ. ದೇಶದಲ್ಲಿ ಪರಿಶಿಷ್ಟ ಜಾತಿಗಳು 1600 ಜಾತಿಗಳಿದ್ದಾವೆ. ಪರಿಶಿಷ್ಟ ಪಂಗಡದ ಜಾತಿಗಳು 1000 ಜಾತಿಗಳಿದ್ದಾವೆ. ಓಬಿಸಿಗಳು, ಹಿಂದುಳಿದ ಜಾತಿಗಳು ಮಂಡಲ್ ಆಯೋಗದ ಪ್ರಕಾರ 3743 ಜಾತಿಗಳಿದ್ದಾವೆ. ಅಂದ್ರೆ 6000ಕ್ಕೂ ಹೆಚ್ಚು ಜಾತಿಗಳು ದಲಿತ, SC, ST, OBC ಜಾತಿಗಳಿದ್ದಾವೆ. ಅದರೊಳಗೆ 400 ಜಾತಿಗಳಿರ್ತಕ್ಕಂಥ ಮುಸ್ಲಿಮರು ಕೂಡ ಇದ್ದಾರೆ. ಅಂದ್ರೆ ಮೀಸಲಾತಿ ಯಾವುದು ಪರಿಶಿಷ್ಟ ಜಾತಿಗೆ ಅಷ್ಟೇ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ 18% ಮೀಸಲಾತಿಯನ್ನ ಕೊಟ್ಟರೆ, ವರ್ಗಗಳಿಗೆ 3%, ಹಿಂದುಳಿದವರಿಗೆ 32%, ಒಟ್ಟು 50% ಮೀಸಲಾತಿ ಇದೆ. ಮೀಸಲಾತಿನ ಎನ್ಹಾನ್ಸ್ ಮಾಡಿದ್ರು ಕೂಡ ಸರ್ಕಾರ ಅದನ್ನು ಅಬೆನ್ಸಲ್ಲಿ ಇಟ್ಟಿದ್ದಾರೆ. ಆದ್ರೆ ಈ ಮೀಸಲಾತಿ 100ಕ್ಕೆ 100ರಷ್ಟು ಮೀಸಲಾತಿಯನ್ನ 2000 ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ, ಬ್ರಾಹ್ಮಣ ಜಾತಿ ಬಳಸಿಕೊಂಡಿದೆ. ಸ್ವಾತಂತ್ರ್ಯ ನಂತರ ಮೀಸಲಾತಿ ಬಂದಿದೆ. ಸಾವು ಮಹಾರಾಜರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾಲ್ವಡಿ ಕೃಷ್ಣರಾಜರು ಕೊಟ್ಟಂತ ಮೀಸಲಾತಿ ಒಂದು 125 ವರ್ಷಗಳು ಮೀಸಲಾತಿ ಆಗಿದೆ. ಸಂವಿಧಾನ ಬಂದ ಮೇಲೆ 75 ವರ್ಷಗಳು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯವರು 15% ಮೀಸಲಾತಿಯನ್ನ
ಬಳಸ್ಕೊಂಡಿದ್ದಾರೆ. ಈ 15% ಮೀಸಲಾತಿ ಏನಾಗಿದೆ ಅನ್ನೋದನ್ನ ಹುಡುಕಾಟವನ್ನು ಇವತ್ತು ಮಾಡೋ ಅಂತ ಸ್ಥಿತಿ ಬಂದಿದೆ. 15% ಮೀಸಲಾತಿನಲ್ಲಿ 75 ವರ್ಷಗಳಿಂದ ಈ 101 ಜಾತಿಗೆ 6 ಜಾತಿಗೆ 101 ಜಾತಿ ಮಾಡಿ 15 ಎಷ್ಟಿಗೆ 3 ಅಷ್ಟೇ ಇಟ್ಟಿದ್ದಾರೆ. ಮೀಸಲಾತಿಯನ್ನು ಹೆಚ್ಚಿಸಲೇ ಇಲ್ಲ. ಮೀಸಲಾತಿಗೆ ಅನೇಕ ಜಾತಿಗಳನ್ನ ಸೇರಿಸಿ ಹೋದ್ರು. ಆದ್ರೆ ಮೀಸಲಾತಿಯ ಕೆಳಗಡೆ ಇದೆಯಲ್ಲ, ಕೆಳಗಡೆ ಇರುವಂತ ಜಾತಿ, ಕಟ್ಟಕಡೆಯ ಜಾತಿ, ಮೀಸಲಾತಿಯ ತುಣುಕು ಕೂಡ, ನಲ್ಲಿಯಲ್ಲಿ ಸೋರುವಂತ ಕೊಡೆ ಹನಿ ನೀರು ಕೂಡ ಅವರಿಗೆ ಸಿಕ್ಕಿಲ್ಲ. 101 ಜಾತಿಗಳಲ್ಲಿ ಒಂದು 40 ನಾಗಮೋಹನ್ ದಾಸ್ ವರದಿ ಪ್ರಕಾರ 41 ಜಾತಿಗಳಿಗೆ ಮಂಡಲ್ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಇಲ್ಲ 41 ಜಾತಿನಲ್ಲಿ. ಇನ್ನು 97 ಜಾತಿಗಳಲ್ಲಿ ಇಂಜಿನಿಯರು, ಡಾಕ್ಟರು, PhD ಮಾಡೋಂಥವ್ರು ಯಾರೂ ಇಲ್ಲ. 58 ಜಾತಿಗಳಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇನ್ನು ಅನೇಕ ರಾಜಕೀಯ ಸ್ಥಾನಮಾನಗಳು ಸಿಕ್ಕೇ ಇಲ್ಲ. MP MLAಗಳು 57 ಜಾತಿಗಳಲ್ಲಿ ಇಲ್ಲ. ವಿದ್ಯಾಸಿರಿ ಯೋಜನೆ, ಪ್ರಬುದ್ಧ ಯೋಜನೆಗಳಿಗೆ ಅರ್ಜಿ ಹಾಕ್ತಾ ಇರುವಂತ ಜಾತಿಗಳು 40 ಜಾತಿಗಳು ಇದಾವೆ. ಸ್ವತಂತ್ರ ಬಂದು ಸಂವಿಧಾನ ಬಂದು 75 ವರ್ಷಗಳಿಂದ 12 ಜಾತಿಗಳು ಅರ್ಜಿನೇ ಹಾಕಿಲ್ಲ ಸರ್ಕಾರಕ್ಕೆ. ಅಂದ್ರೆ ಇಂಥ ಜಾತಿಗಳಿಗೆ ಮೀಸಲಾತಿ ಬೇಕಲ್ವಾ? ಈ ಮೀಸಲಾತಿ ಬೇಕು ಅಂತಾನೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡಿದಂತಹ ಸ್ವತಂತ್ರ ಸೇನಾನಿಗಳು, ಯೋಧರು ಹೋರಾಟವನ್ನ ಮಾಡ್ಕೊಂಡಿದ್ದಾರೆ, ಬಂದಿದ್ದಾರೆ. ಅದು ಮಾದಿಗ ಸಮಾಜದ ಹೆಸರಿನಲ್ಲಿ ಆಡುವಂತ ಹೋರಾಟ. ಇದು ಮತ್ತೊಂದು ಸ್ವತಂತ್ರ ಹೋರಾಟ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟ ನಡೆದು ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಡೋದಾದ್ರೆ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ನೀವು ಬೆಲೆಯನ್ನು ಕೊಡೋದಾದ್ರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಒಳ ಮೀಸಲಾತಿಯನ್ನ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು, ವರ್ಗೀಕರಣ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಅಡ್ವೊಕೇಸಿನೂ ಗೊತ್ತಿಲ್ಲ, ಮೀಸಲಾತಿನೂ ಗೊತ್ತಿಲ್ಲ, ಒಳ ಮೀಸಲಾತಿನೂ ಗೊತ್ತಿಲ್ಲ. ಅವರ ಸಚಿವ ಸಂಪುಟದ ಅನೇಕ ಸಚಿವರುಗಳಿಗೆ ಮೀಸಲಾತಿ ಬಗ್ಗೆನೇ ಗೊತ್ತಿಲ್ಲ. ಒಳ ಮೀಸಲಾತಿಯನ್ನು ಎಲ್ಲಿ ಗೊತ್ತಾಗ್ತದೆ? ನಾನಿಲ್ಲಿ ಒಳ ಮೀಸಲಾತಿನಲ್ಲಿ ಮಾಡಿರುವಂತ ಪಿತೂರಿಗಳನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಒಳ ಮೀಸಲಾತಿನಲ್ಲಿ ಹುದ್ದೆಗಳು 3ಕ್ಕಿಂತ ಕಡಿಮೆ ಹುದ್ದೆ ಬಂದ್ರೆ SC ಜನರಲ್ ಅಂತ ಮಾಡಿದ್ದೀರಿ. SC ಜನರಲ್ ಅಂತ ನೀವು ಕಡಿಮೆ ಅಂದ್ರೆ ಬಿಂದುಗಳು 400 ಬಿಂದುಗಳನ್ನ ಮಾಡಿ, ಆ ಬಿಂದುಗಳಲ್ಲಿ 1, 9, 15 SCಗಳಿಗೆ ಬರ್ತವೆ. ಅಲ್ಲಿಂದ ಆಚೆಗೆ ಹಂಗೆ ಮಾಡಿಕೊಂಡು ಹೋಗ್ತಾರೆ. ಆದ್ರೆ 15 ಬಿಂದುಗಳು ಬಂದಿಲ್ಲ, 14 ಬಂತು ಅಂದ್ರೆ SC ಜನರಲ್. 3 ಉದ್ಯೋಗಗಳು ಬರಲಿಲ್ಲ ಅಂದ್ರೆ ಅದು ಒಳಗಡೆ ಲಭ್ಯ ಆದ್ರೆ SC ಜನರಲ್. ಸ್ವಾಮಿ, SC ಜನರಲ್ ಅಂದ್ರೆ ಏನು? ಸಂವಿಧಾನದಲ್ಲಿ ಎಲ್ಲಿ ಹುದ್ದೆಗಳನ್ನು ಯಾವುದೇ ಪರಿಚಯದ ಹುಡುಕಿ ನೋಡಿದ್ರು ಕೂಡ ಸಂವಿಧಾನದಲ್ಲಿ ಮೀಸಲಾತಿಯನ್ನ ನೀವು ವಿಭಾಗಿಸಬೇಕು ಅಂತ ಭಾಗಿಸ್ಬೇಕು ಅಂತ ಎಲ್ಲೂ ಇಲ್ಲ. 15% ಕೊಟ್ಟರೆ 2 ವಿಧಾನಗಳನ್ನ ಸಂವಿಧಾನದಲ್ಲಿ ಹೇಳ್ತಾರೆ, ಹಾರಿಜಾಂಟಲ್, ವರ್ಟಿಕಲ್. ಹಾರಿಜಾಂಟಲ್, ವರ್ಟಿಕಲ್ ಅನ್ನ ನೀವು ನೋಡಿದ್ರೆ, ಈಗ ಹಾರಿಜಾಂಟಲ್ ಸಮತಳ ಮೀಸಲಾತಿಯನ್ನ ನೀವು ಕೊಟ್ಟಿದ್ದೀರಿ, ಅಲ್ಲಿ SC ಜನರಲ್ ಅಂತ ಇಟ್ಟಿದ್ದೀರಿ. ಮೀಸಲಾತಿ ಅನ್ನೋದು ಸಂವಿಧಾನದ ಪರಿಚ್ಛೇದ ಅಥವಾ ಅನುಚ್ಛೇದ 15(4), 16(4) ಬರ್ತದೆ. ಇದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್. ಈ ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಬರೀ ಕರ್ನಾಟಕಕ್ಕೆ ಸಂಬಂಧಪಡಲ್ಲ, ಎಲ್ಲಾ ರಾಜ್ಯಕ್ಕೂ ಸಂಬಂಧಪಡ್ತದೆ, ಕೇಂದ್ರಾಡಳಿತ ಪ್ರದೇಶಗಳಿಗೂ ಸಂಬಂಧಪಡ್ತದೆ.
ಮತ್ತೆ ಸ್ವತಂತ್ರ ಪೂರ್ವದಿಂದ DPRಗಳು ಅನೇಕ ಏಕ ಹುದ್ದೆ, ಸಮಾನ ವೇತನ, ಜ್ಯೇಷ್ಠತೆ ಎಲ್ಲವುದನ್ನು ಕೂಡ DPR ನಿರ್ವಹಿಸಿದೆ. ಸಬರ್ವಾಲ ಪ್ರಕರಣದಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ಅವರು 200 ಬಿಂದುಗಳನ್ನ ಮಾಡಿ ವರ್ಗೀಕರಣ ಮಾಡೋದಕ್ಕೆ ಅನೇಕ DODT ನಲ್ಲಿ ಆ ಇಲಾಖೆ ಏನು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಇದನ್ನ ನಿರ್ವಹಿಸಿದೆ. ಇದನ್ನೆಲ್ಲ ನೋಡಿದಲೇನೆ ನೀವು SC ಜನರಲ್ ಅಂತ ಮಾಡಿ 3 ಹುದ್ದೆಗಳು ಬರಲಿಲ್ಲ ಅಂತ ಅಂದ್ರೆ 101 ಜಾತಿಗಳು ಸ್ಪರ್ಧೆ ಮಾಡಬೇಕದಕ್ಕೆ ಅಂದಾಗ ಈ ಕೆಳಗಡೆ ಇದಾವಲ್ಲ ಅಲೆಮಾರಿ ಜಾತಿಗಳು, 59 ಅಲೆಮಾರಿ ಜಾತಿಗಳು ಅಥವಾ ಮಾದಿಗ ಜಾತಿ, ಮಾದಿಗ ಸಂಬಂಧಿತ ಜಾತಿ ಸ್ಪರ್ಧೆ ಮಾಡಕ್ಕೆ ಆಗಲ್ಲ, ಒಂದು ಉದ್ಯೋಗನೂ ಕೂಡ ತಗೊಳಕ್ ಸಾಧ್ಯ ಇಲ್ಲ. ಆಮೇಲೆ ಮತ್ತೊಂದು ಪುಟ್ಟನ್ನ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಮಂಜೂರಾಗಿದ್ದಾವೆ. 56,432 ಹುದ್ದೆಗಳಿಗೆ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಮಂಜೂರಾದಾಗ ಅದನ್ನು ತೆಗೆದು ನೋಡಿದ್ರೆ ಒಂದು ಪತ್ರಿಕೆ ಬರೀತದೆ. ಈ ಪತ್ರಿಕೆ ನಾನು ನಿಮಗೆ ಕ್ರಿಯೇಟ್ ಮಾಡಿ ಹೇಳೋದಲ್ಲ, ಈ ಪತ್ರಿಕೆ ಸುದ್ದಿ ಮೂಲ ಅಂತೇಳಿ ಒಂದು ಸಣ್ಣ ಪತ್ರಿಕೆ ಇರಲಿ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಇಲಾಖೆಯಲ್ಲಿ 10ಕ್ಕಿಂತ ಹೆಚ್ಚು ಹುದ್ದೆಗಳೇ ಇರಲ್ಲ. 10ಕ್ಕಿಂತ ಹುದ್ದೆ ಹೆಚ್ಚಿಲ್ಲ ಅಂದ್ರೆ SC ಜನರಲ್ ಆಯ್ತು. ತಿರ್ಗಾದು 9 ಬಿಂದುಗಳು ಅಲ್ಲಿಗೆ ನಿಂತೋಗ್ತದೆ, 8 7 ನಿಂತೋಗ್ತದೆ. ಅವಾಗ SC ಜನರಲ್ ಆಯ್ತು. ಒಳ ಮೀಸಲಾತಿ ಎಲ್ಲಿ ಮಾಡಿದ್ರು ನೀವು? ಅವ್ರು ಅದು ಕೇಳ್ತಾರೆ, ಒಳ ಮೀಸಲಾತಿ ಅಲ್ಲ, ಇದು ಒಳ ಮೀಸಲಾತಿ ಅಂತ. ಆಮೇಲೆ ಮತ್ತೊಂದು ಮಾತನ್ನ ಅವರು ಇದ್ರಾಗ ಹೇಳ್ತಾರೆ, ನೀವು ಒಳ ಮೀಸಲಾತಿ ವರ್ಗೀಕರಣ ಸಂದರ್ಭದಲ್ಲಿ 3 ಹುದ್ದೆಗಳಿಲ್ಲ ಅಂದ್ರೆ SC ಜನರಲ್ ಅಂತ ಮಾಡಬೇಕು ಅಂತ ಹೇಳಿದಿರಲ್ಲ, ಈ ಒಳ ಮೀಸಲಾತಿ ಹುದ್ದೆ ಆದ್ರೂ ಕೂಡ ಒಂದು 16, 17, 18, 20 ಆದ್ರೂ ಕೂಡ ಅಲ್ಲಿ 1ನೇ ಹಂತದಲ್ಲಿ, 2ನೇ ಹಂತ, 3ನೇ ಹಂತದಲ್ಲಿ ಮಾಡ್ಕೋಬಹುದು. SC ಜನರಲ್ ಮಾಡ್ಬೋದಿಲ್ಲ. ಜೊತೆಗೆ KS ಗ್ರೇಡ್ 1, ಗ್ರೇಡ್ 2 ಅವೆಲ್ಲನೂ ಕೂಡ ಬರೀ 7, 8, 6, 7 ಅಷ್ಟೇ ಹುದ್ದೆ ಬರೋದು. ಅಂದ್ರೆ ಇದನ್ನು ಒಳಗಡೆ ನೀವು ವಿಷಯ ಇಟ್ಟು SC ಜನರಲ್ ಅಂತ ಮಾಡಿ ಯಾವುದೇ ಅಲೆಮಾರಿಯ ಮಕ್ಕಳು, ಮೋಚಿಯ ಮಕ್ಕಳು, ಬಂಗಿಗಳ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳು, ಚರ್ಮ ಕಾರ್ಮಿಕರು, ದಕ್ಕಲಿಗರು, ಆ ಮಕ್ಕಳು ಒಂದು ಉದ್ಯೋಗನೂ ಕೂಡ ಪಡಿಬಾರದು. ಶಿಕ್ಷಣದಲ್ಲಿ ಯಾವುದೇ ಒಂದು PhD ಅಥವಾ ಇಂಜಿನಿಯರು, ವೈದ್ಯರು ಆಗಬಾರದು ಅನ್ನೋಂತ ಹುದ್ದೆ ಒಂದು ಹುನ್ನಾರ ಇದೆಯಲ್ಲ, ಇದು ಅಂಬೇಡ್ಕರಿಸಮ್ಮ. ಬಾಬಾ ಸಾಹೇಬ್ರು ಹಂಗ ಹೇಳಿದ್ರ, ಸಂವಿಧಾನ ಹಂಗ ಹೇಳಿದ್ರ. ಇವು ಪಕ್ಕ ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಆದೇಶವಾದ ಉಲ್ಲಂಘನೆ, ಕಂಟೆಂಪ್ಟ್ ಕೋರ್ಟ್, ಅಸಂವಿಧಾನಿಕ, ಅವೈಜ್ಞಾನಿಕ. ಈ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣವನ್ನ ಸಂಭ್ರಮಗೊಳಿಸಿದಂತ ತಿಳಿಗೇಡಿಗಳು, ಅಯೋಗ್ಯರು ಸಿಹಿ ಉಣಿಸಿ ಬೀದಿ ಬೀದಿಗಳ ಆರತುರಾಯಿಗಳನ್ನು ಹಾಕ್ಸ್ಕೊಳ್ಳೋದ್ರ ಮೂಲಕ, ಒಬ್ಬೊಬ್ರು ಒಂದೊಂದು ಸಂಘಟನೆ ಮಾಡ್ಕೊಳ್ಳೋದ್ರ ಮೂಲಕ, ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ, ಇಂಜಿನಿಯರ್ ಕಾಲೇಜ್ ಮಾಡ್ಕೊಳ್ಳೋ ಕೂಡ ಭೂಮಿಗಳನ್ನು ಖರೀದಿ ಮಾಡ್ಕೊಂಡು ನಿಮ್ಮ ಅಳಿದರು ನಿಮ್ಮ ಮಕ್ಕಳುಗಳನ್ನ ಮಂತ್ರಿಗಳನ್ನ ಮಾಡೋದಕ್ಕೆ ಈಗ ನಡೆಯುವಂತ ಪರಿಸ್ಥಿತಿ ರಾಜಕಾರಣದಲ್ಲಿ ಈ ಒಂಡಲ್ಲಿ ನೀನನ್ನ ಹಿಡಿಯಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಸಮಾಜದ ಕಳಕಳಿನ.